ಜಾತಿ ಗಣತಿ ವರದಿಯ ವಿರುದ್ಧ ಲಿಂಗಾಯತ ಸಮುದಾಯ ಪ್ರತ್ಯಸ್ಥ. ವೀರಶೈವ ಮಹಾಸಭಾದಿಂದ ಪ್ರತ್ಯೇಕ ಸರ್ವೆಗೆ ನಿರ್ಧಾರ. ರಾಜ್ಯದಾದ್ಯಂತ ಡಿಜಿಟಲ್ ಮೂಲಕ ಮನೆ ಮನೆಯ ಸಮೀಕ್ಷೆ. ಸಮಗ್ರ ಅಧ್ಯಯನಕ್ಕೆ ಮುಂದಾಗಿರುವಂತಹ ವೀರಶೈವ ಮಹಾಸಭಾ. ಡಿಸೆಂಬರ್ನಲ್ಲಿ ವರದಿ ನೀಡಲಿರುವ ವೀರಶೈವ ಮಹಾಸಭಾ ಅಂಕಿ ಅಂಶಗಳ ಸಮೇತ ಸರ್ಕಾರಕ್ಕೆ ವರದಿ ನೀಡುವುದಕ್ಕೆ ಚಿಂತನೆಯನ್ನು ಮಾಡಲಾಗಿದೆ. ಈ ಮುಖಾಂತರವಾಗಿ ಜಾತಿ ಗಣತಿಗೆ ಸಡ್ಡನ್ನು ಹೊಡಿತಾ ಇದೆ ಮಹಾಸಭಾ. ಮೊದಲಿಂದಲೂ ಕೂಡ ವಿರೋಧ ಅನ್ನೋದು ಇತ್ತು. ಈ ಜಾತಿ ಗಣತಿ ಅವಶ್ಯಕತೆ ಇದೆಯಾ, ಬೇಕು ಬೇಡ, ಈ ಎಲ್ಲ ಚರ್ಚೆಗಳು, ಆರೋಪ ಪ್ರತ್ಯಾರೋಪಗಳ ನಡುವೆ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಈಗಾಗಿರೋದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಸುಮಾರು ವರ್ಷಗಳ ಹಿಂದಿಂದು ಅಂತ ಹೇಳ್ಕೊಂಡು ಬರ್ತಾ ಇದ್ರು ಕೂಡ ಹಠಕ್ಕೆ ಬಿದ್ದಿದ್ರು. ಹಾಗಾಗಿ ಇದೀಗ ತಾವೇ ಸ್ವತಃ ಸರ್ವೆ ಮಾಡಿಸೋಕೆ ನಿಂತಿದ್ದಾರೆ. ಏನೇ ಎಲ್ಲ ಸರ್ವೆ ಆಗತ್ತೆ, ರಾಜ್ಯದಲ್ಲಿರುವಂಥ ಲಿಂಗಾಯತರ ಜನಸಂಖ್ಯೆ ಎಷ್ಟಿದೆ, ಲಿಂಗಾಯತ ಒಳಪಂಗಡಗಳಿಗೆ ಎಷ್ಟಿದೆ, ಯಾವ್ಯಾವ ಪಂಗಡಗಳು ಇದರಲ್ಲಿ ಸೇರಿದೆ, ಯಾವ್ಯಾವ ಪ್ರವರ್ಗದ ಅಡಿಯಲ್ಲಿ ಲಿಂಗಾಯತ ಒಳಪಂಗಡಗಳು ಬರುತ್ತೆ, ಕಾಂತರಾಜ್ ವರದಿಯಲ್ಲಿ ಯಾವ ಪ್ರವರ್ಗಕ್ಕೆ ಸೇರಿಸಲಾಗಿದೆ, 99 ಒಳಪಂಗಡಗಳು ಲಿಂಗಾಯತ ಸಮುದಾಯದಲ್ಲಿ ಇದೆಯಾ, ಹೊರ ರಾಜ್ಯಗಳಲ್ಲಿರುವ ಲಿಂಗಾಯತರುಗಳು ಎಷ್ಟು, ಇದೆಲ್ಲವನ್ನು ಕೂಡ ಈ ಸರ್ವೆಯಲ್ಲಿ ತಿಳಿಸಲಾಗುತ್ತೆ. ಇದಕ್ಕೆ ಅಂತ ಸರ್ವೆವನ್ನು ಮಾಡ್ತೀವಿ ಅಂತ ಇದಕ್ಕೆ ಸಡ್ಡು ಹೊಡೆದು ನಿಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಲಿಂಗಾಯತ ಸಮುದಾಯ ಸರ್ಕಾರಕ್ಕೆ ಸಡ್ಡು ಹೊಡೆದು ನಿಂತಿದೆ. ಈ ಸರ್ವೆಯಿಂದ ಆಗುವಂಥ ಉಪಯೋಗ, ಸಾಧಕ ಬಾಧಕ ನಾವು ನೋಡೋದಾದ್ರೆ ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಈ ಸರ್ವೆಯನ್ನು ಮಾಡಿಸ್ಬೇಕು ಅಂತ ಇದೀಗ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹೊರ ರಾಜ್ಯಗಳಲ್ಲೂ ಕೂಡ ಲಿಂಗಾಯತರಿದ್ದಾರೆ. ಸೊ ಹೊರ ರಾಜ್ಯದಲ್ಲಿರುವಂಥ ಲಿಂಗಾಯತರ ಸಂಖ್ಯೆ ಎಷ್ಟು, ರಾಜ್ಯದಲ್ಲಿರುವಂಥ ಲಿಂಗಾಯತರ ಸಂಖ್ಯೆ ಎಷ್ಟಿದೆ, ಒಳಪಂಗಡಗಳಿಗೆ ಎಷ್ಟಿದೆ, ಅದರ ಜೊತೆಗೆ ಈ ಯಾವ್ಯಾವ ಒಳಪಂಗಡಗಳು ಇದರಲ್ಲಿ ಸೇರಿದೆ, ಇದೆಲ್ಲವನ್ನು ಕೂಡ ಸರ್ವೆ ಮಾಡಿ ಡಿಸೆಂಬರ್ ಒಳಗೆ ಈ ಸರ್ವೆ ರಿಪೋರ್ಟನ್ನು ನೀಡಬೇಕು ಅಂತ ವೀರಶೈವ ಮಹಾಸಭಾ ಇದೀಗ ಚಿಂತನೆಯನ್ನು ಮಾಡಿರುವಂಥದ್ದು. ಕಾಂತರಾಜ್ ವರದಿಯಲ್ಲಿ ಯಾವ ಪ್ರವರ್ಗಕ್ಕೆ ಸೇರಿಸಲಾಗಿದೆ, ಸೊ ಪ್ರತಿಯೊಂದ್ರ ಬಗ್ಗೆ ಕೂಡ ಅಪ್ಡೇಟನ್ನು ಪಡ್ಕೊಳ್ಳುವಂಥದ್ದು, ಡಿಜಿಟಲ್ ಮುಖಾಂತರವಾಗಿ ಈ ಸರ್ವೆವನ್ನು ಮಾಡಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದು ಸರ್ಕಾರಕ್ಕೆ ತಲೆನೋವು ಆಗತ್ತಾ, ಅಥವಾ ಇದರಿಂದ ಏನು ಬಹುದೊಡ್ಡ ಬದಲಾವಣೆ ಅಥವಾ ಬೆಳವಣಿಗೆ ಆಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮೊದಲಿಂದಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಈ ಜಾತಿ ಗಣತಿಯನ್ನು ವಿರೋಧಿಸ್ಕೊಂಡು ಬರ್ತಾ ಇದ್ರು. ಈಗ ಲಿಂಗಾಯತ ಸಮುದಾಯದವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ನಾವೇ ಸರ್ವೆ ಮಾಡಿಸ್ತೀವಿ, ಸರ್ವೆ ಏನು ಹೇಳುತ್ತೆ ನಾವು ನೋಡೋಣ, ನೀವು ಮಾಡಿಸಿರುವಂಥ ಸರ್ವೆ ಬಹು ವರ್ಷಗಳ ಹಿಂದಿಂದು, ವೈಜ್ಞಾನಿಕವಾಗಿದೆ ಅಂತಲೂ ನಮಗೆ ಅನಿಸ್ತಿಲ್ಲ, ಅವೈಜ್ಞಾನಿಕವಾಗಿದೆ. ಹೀಗಿರಬೇಕಾದ್ರೆ ನಾವೇ ರಾಜ್ಯದಾದ್ಯಂತ ಡಿಜಿಟಲ್ ಮುಖಾಂತರವಾಗಿ ಈ ಸರ್ವೆಯನ್ನು ಮಾಡ್ತೀವಿ, ಡಿಸೆಂಬರ್ ಅಷ್ಟೊತ್ತಿಗೆ ರಿಪೋರ್ಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.